ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಜಲಜೀವನ್ ಮಿಷನ್ ಅಡಿಯ ಕಾಮಗಾರಿ ಸ್ಥಗಿತ. ಕೆಲಸವೇ ಆಗದೆ ನಿಂತ ಕಾಮಗಾರಿ. ಹಿರಿಯ ಅಧಿಕಾರಿಗಳು ಮಾಹಿತಿ ನೀಡ್ತಾ ಇಲ್ಲ. ಮಾಹಿತಿ ಹಕ್ಕಿನ ಪ್ರಶ್ನಿಸಿದ್ರೂ ಸಿಗ್ತಿಲ್ಲ ಉತ್ತರ. ಹಳ್ಳಿಗೂ ಮನೆ ಬಾಗಿಲಿಗೆ ನೀರು ಕೊಟ್ವಿ ಅಂತಾರೆ ರಾಜಕಾರಣಿಗಳು. ಆದರೆ ಆ ಯೋಜನೆ ಹಳ್ಳ ಹಿಡಿದಿದ್ಯಾ? ಯೋಜನೆಗಳು ಜನರ ತೆರಿಗೆ ಹಣ ಫೋಲ್ ಮಾಡೋಕ? ಹೀಗೊಂದು ಅನುಮಾನಕ್ಕೆ ಕಾರಣವಾಗಿರೋದೇ ಈ ಗ್ರಾಮದ ಜಲಜೀವನ್ ಮಿಷನ್ ಅಡಿಯ ಕೆಲಸ. ಜಲಜೀವನ್ ಮಿಷನ್ ಯೋಜನೆ ಪ್ರಧಾನಿಯಿಂದ ಹಿಡಿದು ಸಂಸದರುಗಳು ನಮ್ದು ಯೋಜನೆಯದು ಹೇಳ್ತಾನೆ ಇರ್ತಾರೆ. ಆದರೆ ಈ ಯೋಜನೆ ಹಳ್ಳ ಹಿಡಿದಿದ್ಯಾ ಅನ್ನೋ ಪ್ರಶ್ನೆಗೆ ಉತ್ತರನೂ ಈ ಗ್ರಾಮದ ಜನರೇ ಹೇಳುತ್ತಾರೆ. 2020ರಲ್ಲಿ ಕಾಫಿನಾಡು ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಬೆಟ್ಟಗಿರಿ ಗ್ರಾಮದಲ್ಲಿ ಜಲಜೀವನ ಮಿಷನ್ ಅಡಿಯಲ್ಲಿ ಮನೆಗೆ ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿ ಶುರು ಮಾಡಲಾಯಿತು. ಇನ್ನೇನು ನೀರು ಬರುತ್ತೆ ಅಂದೋರಿಗೆ 2 ವರ್ಷ ಅಂದರೆ 2022ರವರೆಗೆ ಮಂದಗತಿಯಲ್ಲಿ ಕೆಲಸ ಆಯಿತು. ಆಮೇಲೆ ಏನಾಯಿತು, ಎಲ್ಲಿಗೆ ಹೋದ್ರು ಅನ್ನೋದೇ ಗೊತ್ತಾಗಲಿಲ್ಲ. ನೀರು ಮಾತ್ರ ಬರಲಿಲ್ಲ ಅಂತಿದ್ದಾರೆ ಗ್ರಾಮಸ್ಥರು. ಇನ್ನು ಮನೆ ಮುಂದೆ ನಲ್ಲಿ ಇದೆ, ಊರಿನಲ್ಲಿ ಟ್ಯಾಂಕ್ ಇದೆ. ಅದಕ್ಕಾಗಿಯೇ ತೆರೆದಿದ್ದ ಬಾವಿಯ ಕುರುಹು ಇದೆ. ಆದರೆ ಬಾವಿ ಮುಚ್ಚಿ ಹೋಗುವ ಹಂತ ತಲುಪಿದೆ. ಕೇಂದ್ರ ಸರ್ಕಾರದ ಯೋಜನೆಯೇ ಎಳ್ಳು ನೀರು ಬಿಡೋ ಹಂತಕ್ಕೆ ತಲುಪಿರೋದು ಸ್ಥಳೀಯರ ಕೆಂಗಣ್ಣಿಗೆ ಗುರಿಯಾಗಿದೆ. ಅಧಿಕಾರಿಗಳಿಗೆ ಮನವಿಯಾಯಿತು, ಹಿರಿಯ ಅಧಿಕಾರಿಗಳಿಗೆ ದೂರು ನೀಡಿಯೂ ಆಯಿತು. ಆದರೆ ಕ್ರಮ ಕೈಗೊಳ್ತೇವೆ ಅಂದೋರಲ್ಲಿ ಕೆಲವರು ನಿವೃತ್ತಿಯೂ ಆಗಿದ್ದಾರೆ. ಮಾಹಿತಿ ಹಕ್ಕಿನಲ್ಲಿ ಪ್ರಶ್ನಿಸಿದ್ರೆ ಉತ್ತರವಂತೂ ಬಂದಿಲ್ಲ ಅಂತಾರೆ. ಒಟ್ಟಾರೆ ಪ್ರಧಾನಿಯ ಪ್ರಮುಖ ಯೋಜನೆಯಲ್ಲಿರೋದು ಜಲಜೀವನ ಮಿಷನ್ ಯೋಜನೆ. ಆದರೆ ಮಾಡ್ತಾ ಇರೋ ಕೆಲಸ ನೋಡಿದ್ರೆ ಮಂದಗತಿಯೇ. ಎಲ್ಲಿ ಕೆಲಸ ಆಗಿದೆ ಅಂತಾನೆ ಅಂದುಕೊಂಡಿದ್ದಾರೋ ಬಿಲ್ ಆಯ್ತೋ ಇಲ್ವೋ ಗೊತ್ತಿಲ್ಲ. ಅಧಿಕಾರಿಗಳ ಜಾಣ ನಡೆ ಮಾತ್ರ ಹಲವು ಅನುಮಾನ ಹುಟ್ಟಿಸಿದೆ. ವರದಿ ಪ್ರಕಾಶ್ ಬಕ್ಕಿ, ಪ್ರಜಾಪವರ್ ಟಿವಿ, ಮೂಡಿಗೆರೆ. ಪ್ರಶಾಂತ್ ಬೆಟಗೆರೆ ಅಂತ. ಇದು ನಮ್ಮ ಬೆಟಗೆರೆ ಗ್ರಾಮ ಪಂಚಾಯತಿಲಿ JJM ವರ್ಕು 2020 ಸ್ಟಾರ್ಟ್ ಆಗಿ 22 ಸ್ಟಾಪ್ ಮಾಡಿದ್ದಾರೆ. ಇಲ್ಲಿ ಟ್ಯಾಂಕು ಏನು ಕ್ಯೂರಿಂಗ್ ಇಲ್ಲ, ಏನೂ ಇಲ್ಲ, ಹಾಗೆ ಇದನ್ನು ಮಾಡಿದ್ದಾರೆ. ಅದು ಕ್ಯೂರಿಂಗ್ ಇಲ್ಲ, ಗೊತ್ತಿಲ್ಲ ಅದು ಏನಾಗಿದೆ ಅಂತ. ಇನ್ನು ಎಲ್ಲರ ಮನೆ ಬಾಗಿಲಿಗೂ ನಲ್ಲಿಗಳು ತಂದಿಟ್ಟಿದ್ದಾರೆ. ಪೈಪ್ ಲೈನ್ ಮಾಡ್ದಲ್ಲೇ ನಲ್ಲಿ ತಂದಿಟ್ಟು ಬಿಲ್ ಮಾಡ್ಸೋಕೆ ಏನೋ ಮಾಡ್ಕೊಂಡಿದ್ದಾರೆ, ಗೊತ್ತಿಲ್ಲ ಅದ್ರದ್ದೆಲ್ಲ. ಇಂಜಿನಿಯರ್ಗಳನ್ನ ನಾವು ಅವ್ರನ್ನ ಕೇಳಿದರೆ ಮತ್ತು ಕಾಂಟ್ರಾಕ್ಟರ್ನ ಕೇಳಿದರೆ ಅವ್ರು ಸರಿಯಾಗಿ ಸ್ಪಂದನೆ ಮಾಡ್ತಿಲ್ಲ. ಆಮೇಲೆ ಬೊಕ್ಕೆ ಹೊಳೆ ಹತ್ರ ಬಾವಿ ಮಾಡಿದರು, ಆ ಬಾವಿ ಮಳೆಗಾಲದಲ್ಲಿ ಮುಚ್ಚೋಯ್ತು. ಇದನ್ನು ಈ ಸರ್ಕಾರದ ಯೋಜನೆ, ಕೇಂದ್ರ ಸರ್ಕಾರದ್ದು ಮನೆ ಬಾಗಿಲಿಗೆ ನೀರು ಕೊಡ್ತೀವಿ ಅಂತ ಹೇಳಿ ಈ ಅಧಿಕಾರಿಗಳೆಲ್ಲ ಸೇರಿ ಈ ಥರ ಆದರೆ ಯಾರಿಗೂ ನಮಗೆ ನೀರಿನ ಸೋರ್ಸ್ ಇಲ್ಲ. ಇಲ್ಲಿ ಬೆಟಗೆರೆಯಲ್ಲಿ ಬೇಸಿಗೆಯಲ್ಲಿ ತುಂಬ ಕಷ್ಟ ಆಗುತ್ತೆ. ಇದನ್ನು ಯಾವುದೇ ಒಂದು ಅಧಿಕಾರಿಗಳು ಕೇಳಿದ್ರು ಅವ್ರು ಸರಿಯಾಗಿ ಒಂದು ರೆಸ್ಪಾನ್ಸ್ ಮಾಡ್ತಿಲ್ಲ. ದಯವಿಟ್ಟು ಇದನ್ನು ಈ ಕೂಡಲೇ ಇದಕ್ಕೇನಿದೆ ಅದನ್ನೊಂದು ಕ್ರಮ ಕೈಗೊಳ್ಳಬೇಕು. ನನ್ನ ಹೆಸರು ನೂತನ್ ಅಂತ, ಬೆಟಗೆರೆ. ಈ ವಿಚಾರವಾಗಿ ನಾವು ಈಗಾಗಲೇ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ, ದೂರನ್ನು ಕೊಟ್ಟಿದ್ದೀವಿ. ಹಾಗೆ ಲೋಕಾಯುಕ್ತಕ್ಕೂ ಕೂಡ ನಾವು ಈ ವಿಚಾರವಾಗಿ ದೂರನ್ನು ಕೊಟ್ಟಿದ್ದೀವಿ. ಇಲ್ಲಿವರೆಗೂ ಯಾವುದೇ ಕೂಡ ಕ್ರಮಗಳು ಆಗಿಲ್ಲ. ಇಲ್ಲಿ ನನಗೆ ಬಂದಂಥ ಮಾಹಿತಿ ಪ್ರಕಾರ ಇವರು ಹಿರಿಯ ಅಧಿಕಾರಿಗಳಿಗೆ ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ದೂರುದಾರರಿಗೆ ಇವರು ಯಾವುದೇ ಮಾಹಿತಿಯನ್ನು ಕೊಡೋದಿಲ್ಲ. ಇವರು ಇಲ್ಲಿ 491 ಮೀಟರ್ ರೈಸಿಂಗ್ ಲೈನ್ ಆಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಹಾಗೆ 1191 ಮೀಟರ್ ಡಿಸ್ಟ್ರಿಬ್ಯೂಷನ್ ಲೈನ್ ಆಗಿದೆ, ಪೈಪ್ ಲೈನ್ ಆಗಿದೆ ಅನ್ನೋದು ಕೂಡ ಹೇಳಿದ್ದಾರೆ. ಆದರೆ ಇಲ್ಲಿ ಆ ಥರದ ಕೆಲಸಗಳು ಯಾವುದೂ ಕೂಡ ಆಗಿಲ್ಲ. ಯಾವುದೇ ಪೈಪ್ಲೈನ್ ಮಾಡದೆ ಇವರು ಮೇನ್ ಪೈಪ್ಲೈನ್ಗಳನ್ನು ಮಾಡದೆ ಇವ್ರುಗಳು ಇದರಲ್ಲಿ ಭ್ರಷ್ಟಾಚಾರ ಮಾಡಿರ್ತಕ್ಕಂಥದ್ದು. ಈ ಬಗ್ಗೆ ಸೂಕ್ತ ಕ್ರಮಗಳನ್ನು, ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾಗಿ ಕೇಳ್ಕೊಳ್ತೀವಿ. ಇದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾಗಿರ್ತಕ್ಕಂಥ ಜಲಜೀವನ್ ಮಿಷನ್ ಯೋಜನೆ. ಇದು ಬೆಟಗೆರೆ ಗ್ರಾಮ ಪಂಚಾಯತಿನಲ್ಲಿ ಬೆಟಗೆರೆ ಗ್ರಾಮದಲ್ಲಿ ಆಗಿರ್ತಕ್ಕಂಥ ಒಂದು ಯೋಜನೆ. ಈ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದಾಗಿ ಇವತ್ತು ಈ ಯೋಜನೆ ಹಳ್ಳ ಹಿಡಿತಕ್ಕಂಥ ಪರಿಸ್ಥಿತಿಗೆ ಬಂದಿದೆ. ಈ ಯೋಜನೆ 2020ರಲ್ಲಿ ಪ್ರಾರಂಭ ಆಗುತ್ತೆ. 2021ರವರೆಗೂ ಕೆಲಸ ಮಾಡ್ತಾರೆ. ಬರೀ 2 ವರ್ಷ ಕೆಲಸ ಮಾಡ್ತಾರೆ. ಯಾವುದೇ ರೀತಿಯ ಸಂಪೂರ್ಣವಾಗಿ ಮಾಡೋದಿಲ್ಲ. ಈ ಮಾಡಿರ್ತಕ್ಕಂಥ ಒಂದು ವಾಟರ್ ಟ್ಯಾಂಕ್ ಮಾಡ್ತಾರೆ, ಅದಕ್ಕೆ ಯಾವುದೇ ರೀತಿಯ ಕ್ಯೂರಿಂಗ್ ಇಲ್ಲದೆ ಅದನ್ನು ತುಂಬ ಕಳಪೆಯಾಗಿ ಮಾಡಿರ್ತಾರೆ. ಮತ್ತು ಅದು ಬಾವಿ ಕೂಡ ಬಕ್ಕಿನಲ್ಲಿ ಬಾವಿ ತೆಗೆದಿರ್ತಾರೆ. ಅದು ಈಗಾಗಲೇ ಅದು ಹೂಳು ತುಂಬಿ ಅದು ಮುಚ್ಚೋಗಿದೆ ಬಾವಿ. ಆದರೆ ಇದ್ರ ಬಗ್ಗೆ ನಾವು ಮಾನ್ಯ ಮುಖ್ಯ ಇಂಜಿನಿಯರ್ ಕಾವೇರಿ ಭವನ ಬೆಂಗಳೂರು ಇವರಿಗೆ ಇದರ ಬಗ್ಗೆ ದೂರನ್ನು ನೀಡ್ತೀವಿ.
ಆದರೆ ಇದಕ್ಕೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳೋದಿಲ್ಲ. ಇದು ಈ ವಿಚಾರವಾಗಿ 3 ಬಾರಿ ದೂರನ್ನು ಕೊಡ್ತೀವಿ. ಆದರೆ ಇಲ್ಲಿ ಹಿರಿಯ ಅಧಿಕಾರಿಗಳ ಏನು ಅವರಿಗೆ ಇವ್ರನ್ನ ಕಿರಿಯ ಅಧಿಕಾರಿಗಳ ಮೇಲೆ ಹಿಡಿತ ಇಲ್ಲದೆ ಇರತಕ್ಕಂಥದ್ದು ಇವತ್ತು ಈ ಒಂದು ವ್ಯವಸ್ಥೆಗೆ ಕಾರಣ ಆಗಿರ್ತಕ್ಕಂಥದ್ದು. ಈ ದೂರದಾರಿಗೆ ಇಲ್ಲಿವರೆಗೂ ಕೂಡ ಯಾವುದೇ ಮಾಹಿತಿಯನ್ನು ಕೂಡ ಈ ಅಧಿಕಾರಿಗಳು ಕೊಡೋದಿಲ್ಲ. ನಾವು ಇದರ ಬಗ್ಗೆ ಮಾಹಿತಿ ಕೇಳಿದಾಗ ಮತ್ತು ಇದು RTIಯಲ್ಲಿ ಹಾಕಿ ಕೂಡ 2 ತಿಂಗಳಾಗ್ತಾ ಬಂದಿದೆ. ನಾನು ಪ್ರಥಮ ಮೇಲ್ಮನವಿಯನ್ನು ಕೂಡ ಹಾಕಿದ್ದೀನಿ, ಆದರೆ ಇವತ್ತಿಗೂ ಕೂಡ ಇದ್ರ ಮಾಹಿತಿಯನ್ನು ಕೊಟ್ಟಿಲ್ಲ. ಇವತ್ತು ದೇಶದ ಒಬ್ಬ ನಾಗರಿಕರ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಈ ಅಧಿಕಾರಿಗಳು ಉತ್ತರಿಸೋದಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ. ಇವತ್ತು ನಮ್ಮ ಏನು ತೆರಿಗೆ ಹಣದಿಂದ ಇವ್ರುಗಳು ಇವತ್ತು ಬದುಕನ್ನು ಕಟ್ಕೊಂಡಿದ್ದಾರೆ. ಇವತ್ತು ಇವರಿಗೆ ಇರ್ತಕ್ಕಂಥ ಸರ್ಕಾರಿ ಸವಲತ್ತುಗಳಿರ್ಬೋದು, ಇವರಿಗೆ ಸಿಗ್ತಕ್ಕಂಥ ಸಂಬಳ ಇರ್ಬೋದು, ಇವ್ರುಗಳಿಗೆ ರಿಟೈರ್ಡ್ ಆದರೆ ಪಿಂಚನ್ ಸಿಗುತ್ತೆ. ಇವ್ರುಗಳೇನಾದ್ರು ಕರ್ತವ್ಯದಲ್ಲಿದ್ದಾಗ ಏನಾದರೂ ಅಪಘಾತಗಳಾದಲ್ಲಿ, ಮರಣ ಹೊಂದಲ್ಲಿ ಇವರ ಕುಟುಂಬಕ್ಕೆ ಆಧಾರವಾಗಿ ನಿಲ್ತಕ್ಕಂಥ ಈ ದೇಶದ ನಾಗರಿಕರು ಇವತ್ತು ಆ ನಾಗರಿಕರಿಗೆ ಇವರು ಬೆಲೆ ಇಲ್ಲದ ರೀತಿಯಲ್ಲಿ ವರ್ತಿಸ್ತಾ ಇರತಕ್ಕಂಥದ್ದು. ಹಾಗಾಗಿ ನಮ್ಮ ಬೇಡಿಕೆ ಏನು ಅಂದರೆ ಈ ವಿಚಾರವಾಗಿ ಏನು ಕೂಡಲೇ ಸೂಕ್ತವಾದಂಥ ಕ್ರಮ ಕೈಗೊಳ್ಳಬೇಕು. ಹಾಗೆ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥವ್ರ ಮೇಲೆ ಸೂಕ್ತವಾದ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕಾಗತ್ತೆ. ಇವತ್ತು ಏನು ಇದು ಕೆಲಸ ಆಗಿದೆ, ಆ ಇಂಜಿನಿಯರ್ ರಿಟೈರ್ಡ್ ಆಗಿದ್ದಾರೆ, ಅವರ ಪಿಂಚನನ್ನು ಕೂಡ ಇವರು ಈ ಕೂಡಲೇ ಮುಟ್ಟುಗೋಲು ಹಾಕ್ಕೋಬೇಕು. ಹಾಗೆ ಇದಕ್ಕೆ ಕಾರಣ ಆಗಿರ್ತಕ್ಕಂಥ ಕಂಟ್ರಾಕ್ಟರ್ ಇರ್ಬೋದು, ಅವ್ರಗಳ ಮೇಲೆ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊಳ್ತೀವಿ. ಹೆಸರು ನೂತನ್ ಬೆಟೇರೆ.